ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿರಂಜನ್ ರೆಡ್ಡಿ ಲರ್ನಿಂಗ್ ಹಬ್. ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎಸ್ಸಿಪಿ ಸಿಲೆಬಸ್ ಪಠ್ಯಕ್ರಮಕ್ಕೆ ಅನುಸಾರವಾಗಿ BA ಸೆಕೆಂಡ್ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ ಇದರಲ್ಲಿ ರಾಜ್ಯಶಾಸ್ತ್ರದಲ್ಲಿ ರಾಜಕೀಯ ಸಿದ್ಧಾಂತ ಈ ಒಂದು ವಿಷಯದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಉದಾರವಾದ ಎಂಬ ಪರಿಕಲ್ಪನೆ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಲಾಗುತ್ತದೆ. ಹಾಗೂ ಈ ವಿಡಿಯೋದಲ್ಲಿ ನವ ಉದಾರವಾದ ಎಂಬ ಪರಿಕಲ್ಪನೆಯನ್ನು ಅಧ್ಯಯನ ಮಾಡಲಾಗುತ್ತದೆ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್. ಈ ಒಂದು ವಿಡಿಯೋದಲ್ಲಿ ನವ ಉದಾರವಾದದ ಪೀಠಿಕೆ ಹಾಗೂ ನವ ಉದಾರವಾದ ಲಕ್ಷಣಗಳು ಅಥವಾ ಮೂಲ ತತ್ವಗಳನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಈ ರೀತಿ ಎಲ್ಲಾ ವಿಷಯಗಳ BA ವಿಷಯಗಳನ್ನು ಅಧ್ಯಯನ ಮಾಡಲು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಷಯಗಳನ್ನು ತಿಳಿದುಕೊಳ್ಳಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರಿಂದ ಇಂತಹ ಸರಳವಾಗಿ ವಿವರಣೆ ನೀಡಲಾಗುತ್ತದೆ. ಆದ್ದರಿಂದ ನಿಮ್ಮ ಪರೀಕ್ಷೆಗಳಿಗೆ ಮುಖ್ಯವಾಗಿರುವ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ನೆಕ್ಸ್ಟ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ವಿ ವಿಲ್ ಮೂವ್ ಟು ಫಸ್ಟ್ ಸ್ಟೆಪ್, ಇಂಟ್ರೊಡಕ್ಷನ್ ಟು ನ್ಯೂ ಲಿಬರಲಿಸಂ. ಅಂದ್ರೆ ನವ ಉದಾರವಾದದ ಪೀಠಿಕೆ ಅಥವಾ ಅರ್ಥ. ನವ ಉದಾರವಾದ ಎಂಬುದು ಕಳೆದ 25 ವರ್ಷಗಳಿಂದ ಅಸ್ತಿತ್ವಕ್ಕೆ ಬಂದಿರುವುದಾಗಿದೆ. ಅಂದರೆ ಇದು 25 ವರ್ಷಗಳಿಂದ ಬೆಳಕಿಗೆ ಬಂದಿರುವುದಾಗಿರುತ್ತದೆ ಹಾಗೂ ಇದು ಆರ್ಥಿಕ ಚಟುವಟಿಕೆಗಳ ಮೇಲೆ ಹೆಚ್ಚು ಕೇಂದ್ರೀಕರಣ ವಹಿಸುತ್ತದೆ. ಇದು ಉದಾರವಾದ ಪರಿಕಲ್ಪನೆಯ ಮುಂದುವರೆದ ಭಾಗವಾಗಿರುತ್ತದೆ. ಇಲ್ಲಿ ವ್ಯಕ್ತಿಗಳಿಗೆ ಅಥವಾ ರಾಜ್ಯ ಸರ್ಕಾರಗಳಿಗೆ ಹೆಚ್ಚು ಮಾಹಿತಿ ನೀಡದೆ ಆರ್ಥಿಕ ಚಟುವಟಿಕೆಗಳು ಅಥವಾ ಅರ್ಥವ್ಯವಸ್ಥೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ. ಇದರಲ್ಲಿ ರಾಜ್ಯಗಳು ಸರಕುಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುವ ಕಾರ್ಯದಲ್ಲಿ ತೊಡಗಿರುತ್ತದೆ ಎಂಬುದು ನವ ಉದಾರವಾದದ ವಾದಿಗಳು ಮಾಹಿತಿ ನೀಡುತ್ತಾರೆ. ಈ ನವ ಉದಾರವಾದದಲ್ಲಿ ಪ್ರಜೆಗಳು ಮಾರುಕಟ್ಟೆಗಳಿಗಾಗಿ ಜೀವಿಸುತ್ತಾರೆ ಹೊರತು ಮಾರುಕಟ್ಟೆಗಳು ಪ್ರಜೆಗಳಿಗಾಗಿ ಅಲ್ಲ ಎಂದು ವಾದಿಸುತ್ತದೆ. ಅಂದರೆ ರಾಜ್ಯದಲ್ಲಿರುವ ಪ್ರಜೆಗಳು ಸರಕುಗಳನ್ನು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಮಾರಾಟ ಮಾಡುವುದರಿಂದ ಮಾತ್ರ ಜೀವಿಸುತ್ತಾರೆ. ಆದರೆ ಮಾರುಕಟ್ಟೆಗಳು ಹೆಚ್ಚು ಮಾನವನಿಗಾಗಿ ಜೀವಿಸುವುದಿಲ್ಲ ಎಂದು ಇವರ ವಾದವಾಗಿರುತ್ತದೆ. ಆದರೂ ಇದು 25 ವರ್ಷಗಳಿಂದ ಅಸ್ತಿತ್ವಕ್ಕೆ ಬಂದಿರುವುದಾಗಿದ್ದರೂ ಸಹ ಇದು ಲ್ಯಾಟಿನ್ ಹಾಗೂ ಅಮೆರಿಕಗಳಲ್ಲಿ ಹೆಚ್ಚು ಜನಪ್ರಿಯಗೊಂಡಿತು. ಇದು ಆಧುನಿಕ ಪಾಶ್ಚಾತ್ಯ ಶ್ರೀಮಂತ ರಾಷ್ಟ್ರಗಳಲ್ಲಿ ಹೆಚ್ಚು ಜನಪ್ರಿಯ ಪಡೆದಿರುವುದಾಗಿರುತ್ತದೆ ಹೊರತು ಇದು ಬಡವರ ರಾಷ್ಟ್ರಗಳಿಗೆ ಸಂಬಂಧಿಸಿರುವುದಿಲ್ಲ. ಇದು ಪಾಶ್ಚಾತ್ಯ ಶ್ರೀಮಂತ ರಾಷ್ಟ್ರಗಳಿಗೆ ಸಂಬಂಧಿಸಿರುತ್ತದೆ. ಉದಾರವಾದವು ಅಂದರೆ ನವ ಉದಾರವಾದವು ಇದು ಹೆಚ್ಚಾಗಿ ಆರ್ಥಿಕ ಚಟುವಟಿಕೆಗಳು ಹಾಗೂ ಆರ್ಥಿಕ ವ್ಯವಸ್ಥೆಗೆ ಮಾತ್ರ ಕೇಂದ್ರೀಕರಣ ವಹಿಸುತ್ತದೆ. ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್, ಪ್ರಿನ್ಸಿಪಲ್ಸ್ ಆಫ್ ನಿಯೋ ಲಿಬರಲಿಸಂ. ಅಂದ್ರೆ ನವ ಉದಾರವಾದದ ಮೂಲ ತತ್ವಗಳು. ಇದು 5 ಅಂಕ ಅಥವಾ 10 ಅಂಕಕ್ಕೆ ಮುಖ್ಯವಾದ ಪ್ರಶ್ನೆ ಆಗಿರುತ್ತದೆ. ನವ ಉದಾರವಾದದ ಲಕ್ಷಣಗಳು ಅಥವಾ ನವ ಉದಾರವಾದದ ಮೂಲ ತತ್ವಗಳು. ಇದರಲ್ಲಿ ಮೊದಲನೆಯದು ಮಾರುಕಟ್ಟೆ ಸಮಯ ಮತ್ತು ಗಾತ್ರದಲ್ಲಿ ವಿಸ್ತರಣೆ. ಅಂದ್ರೆ ನವ ಉದಾರವಾದವು ಹೇಳುವುದೇನೆಂದರೆ ಪ್ರಾಚೀನ 100 ವರ್ಷಗಳಿಂದಲೂ ವ್ಯಾಪಾರ ವ್ಯವಹಾರ ಇದ್ದರೂ ಸಹ ಅದು ಇಂದಿನ ಅವಧಿ ಮಟ್ಟಿಗೆ ಅಭಿವೃದ್ಧಿ ಆಗಿರುವುದಿಲ್ಲ. ಪ್ರಾಚೀನ ಕಾಲದಲ್ಲಿ ವ್ಯಾಪಾರ ವ್ಯವಹಾರ ಅಂದರೆ ಆಮದುಗಳು ರಫ್ತುಗಳು ಹಾಗೂ ದೇಶದ ಒಳಗೆ ವ್ಯಾಪಾರ ನಡೆದಿರುತ್ತಿರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಅಭಿವೃದ್ಧಿಯಾಗಿ ಹಾಗೂ ವೈಜ್ಞಾನಿಕವಾಗಿ ವ್ಯಾಪಾರ ಕಾಣಬಹುದು. ಇದು ಆಧುನಿಕ ಯಂತ್ರೋಪಕರಣಗಳು ಹಾಗೂ ಆಧುನಿಕ ಸಲಕರಣೆಗಳು ಮತ್ತು ಅಂತರ್ಜಾಲ, ವಿದ್ಯುತ್, ದೂರದರ್ಶನ ಇಂತಹ ಮುಂತಾದ ಭೌತಿಕ ಅಂಶಗಳನ್ನು ಪಡೆದು ವ್ಯಾಪಾರವನ್ನು ಸುಲಭವಾಗಿ ವ್ಯವಹಾರ ಮಾಡಲು ಸಾಧ್ಯವಾಗಿರುತ್ತದೆ. ಹಾಗೂ ಇದು 24 ಗಂಟೆ ಅಂದರೆ ಒಂದು ದಿನದ 24 ಗಂಟೆಗಳು ಪ್ರಜೆಗಳು ವ್ಯಾಪಾರಕ್ಕಾಗಿ ತಮ್ಮ ಸಮಯವನ್ನು ಮೀಸಲಿಡುತ್ತಾರೆ. ಆದ್ದರಿಂದ ಇದು ಅದರ ಸಮಯ ಮತ್ತು ಗಾತ್ರದಲ್ಲಿ ವಿಸ್ತರಣೆ ಆಗಿರುವುದನ್ನು ಕಾಣಬಹುದು. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಎಲ್ಲಾ ರಾಷ್ಟ್ರಗಳು ಅನ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡಲಾಗುತ್ತದೆ. ಆದ್ದರಿಂದ ಇದು ತನ್ನ ಗಾತ್ರದಲ್ಲಿ ವಿಸ್ತರಣೆ ಕಾಣಬಹುದು. ನೆಕ್ಸ್ಟ್ ಪಾಯಿಂಟ್, ಒಪ್ಪಂದ ಆಧಾರಿತ. ಅಂದ್ರೆ ನವ ಉದಾರವಾದವು ವ್ಯಾಪಾರವು ಒಪ್ಪಂದಕ್ಕೆ ಆಧಾರಿತವಾಗಿರುತ್ತದೆ. ಅಂದರೆ
ಒಂದು ಉದ್ಯಮ ಘಟಕವು ಉತ್ಪಾದನೆ ಮಾಡಬೇಕಾಗಿದ್ದಲ್ಲಿ ಅಲ್ಲಿ ಉದ್ಯಮ ಘಟಕವು ಅನೇಕ ಒಪ್ಪಂದಗಳಿಗೆ ಬದ್ಧವಾಗಿರುತ್ತದೆ. ಅಂದರೆ ಒಂದು ಉದ್ಯಮ ಘಟಕವು ತನ್ನ ರಾಷ್ಟ್ರದ ಸರ್ಕಾರದೊಡನೆ ಹಾಗೂ ಇತರ ಉದ್ಯಮ ಘಟಕಗಳೊಡನೆ ಹಾಗೂ ತನ್ನ ಉತ್ಪಾದನಾಂಗಗಳನ್ನು ಖರೀದಿಸುವ ಭೂಮಿ, ಶ್ರಮ, ಬಂಡವಾಳ ಹಾಗೂ ಜಮೀನು ಇತ್ಯಾದಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿರುತ್ತದೆ. ಒಪ್ಪಂದ ಇಲ್ಲದೆ ಹೊರತು ಉದ್ಯಮ ಘಟಕವು ಅಸ್ತಿತ್ವಕ್ಕೆ ಬರಲು ಸಾಧ್ಯವಿಲ್ಲ. ಆದ್ದರಿಂದ ನವೋದಾರವಾದವು ವ್ಯಾಪಾರವು ಒಪ್ಪಂದಕ್ಕೆ ಬದ್ಧವಾಗಿರುತ್ತದೆ ಎಂದು ಹೇಳಬಹುದಾಗಿದೆ. ಒಪ್ಪಂದಗಳಿಲ್ಲದೇ ಇದ್ದರೆ ಉದ್ಯಮ ಘಟಕಗಳು ಅಸ್ತಿತ್ವಕ್ಕೆ ಬರಲು ಸಾಧ್ಯವಿಲ್ಲ. ಇಂತಹ ಒಪ್ಪಂದಗಳು ಅಲ್ಪಾವಧಿ ಅಥವಾ ದೀರ್ಘಾವಧಿಗಳು ಇರಬಹುದು. ಅಂದರೆ ಉದ್ಯಮ ಘಟಕವು ಅಲ್ಪಾವಧಿಗೆ ಮಾತ್ರ ಒಪ್ಪಂದ ಸಂಬಂಧಿಸಿರುತ್ತದೆ ಅಥವಾ ದೀರ್ಘಾವಧಿಯವರೆಗೂ ಈ ಒಪ್ಪಂದವು ಸಂಬಂಧಿಸುವುದಾಗಿದ್ದರೂ ಸಹ ಒಟ್ಟಿನಲ್ಲಿ ಒಪ್ಪಂದಕ್ಕೆ ಬದ್ಧವಾಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಒಪ್ಪಂದದ ತೀವ್ರತೆ. ಅಂದರೆ ಇಲ್ಲಿ ನವ ಉದಾರವಾದವು ವಾದಿಸುವುದೇನೆಂದರೆ ಕಡಿಮೆ ಸಮಯದಲ್ಲಿ ತೀವ್ರತವಾದ ಒಪ್ಪಂದಗಳನ್ನು ಬದ್ಧವಾಗಿರಬೇಕು. ಅಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚೆಚ್ಚು ಒಪ್ಪಂದಗಳಿಗೆ ಬದ್ಧವಾಗಿರಬೇಕು ಎಂದು ಉದಾರವಾದವು ಸಾರುತ್ತದೆ. ಅಂದರೆ ಈಗ ಸೇವಾ ವಲಯದಲ್ಲಿ 1 ವರ್ಷದಿಂದ 6 ತಿಂಗಳಿಗೆ ಹಾಗೂ 6 ತಿಂಗಳಿಂದ 3 ತಿಂಗಳಿಗೆ ಅವಧಿಯನ್ನು ಕಡಿಮೆ ಮಾಡಬೇಕು ಹಾಗೂ ಅರ್ಜಿ ಸಲ್ಲಿಸುವವರ ಸಂಖ್ಯೆ ಹೆಚ್ಚಾಗಿರಬೇಕು. ಇರುವ ಅವಧಿಗಳಲ್ಲಿ ಎಲ್ಲ ಒಪ್ಪಂದಗಳು ಬಾಕಿ ಇರದಂತೆ ಮಾಡಬೇಕು. ಒಪ್ಪಂದದ ಅವಧಿ ಕಡಿಮೆ ಇರಬೇಕು ಹಾಗೂ ಒಪ್ಪಂದದ ತೀವ್ರತೆ ಹೆಚ್ಚಾಗಿರಬೇಕು ಎಂಬುದು ನವ ಉದಾರವಾದದ ವಾದವಾಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ನಿರಂತರ ಮೌಲ್ಯಮಾಪನ. 4th ಪಾಯಿಂಟ್, ನಿರಂತರ ಮೌಲ್ಯಮಾಪನ. ಅಂದರೆ ಉದಾರವಾದವು ತನ್ನ ಒಪ್ಪಂದವರೆಗೆ ತೃಪ್ತರಾಗಿರದೆ ಹಾಗೂ ನಿರಂತರವಾಗಿ ತನ್ನ ಮೌಲ್ಯಮಾಪನಕ್ಕೆ ಸಂಬಂಧಿಸಿರುತ್ತದೆ. ಅಂದರೆ ತನ್ನ ಒಪ್ಪಂದಕ್ಕೆ ಮಾತ್ರವಾಗಿರದೆ ಅಲ್ಲಿರುವ ಉದ್ಯಮಿಗಳು ಅಂದರೆ ಕಾರ್ಮಿಕರು ತಮ್ಮ ಉತ್ಪಾದನೆಗೆ ಅಂದರೆ ಉದ್ಯಮ ಘಟಕಕ್ಕೆ ಹಾಗೂ ಗ್ರಾಹಕರಿಗೆ ಪೂರಕ ಸೇವೆ ಸಲ್ಲಿಸುವುದರಲ್ಲಿ ಹೆಚ್ಚು ಪ್ರಾಮುಖ್ಯತೆ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಕೊರಿಯರ್ ಸೇವೆಯು ಪ್ರಜೆಗಳಿಗೆ ಕೊರಿಯರ್ ಅನ್ನು ತಲುಪಿಸುವುದು ಮಾತ್ರವಲ್ಲದೆ ಅದು ಹಂತ ಹಂತವಾಗಿ ಈಗ ಯಾವ ಹಂತ ತಲುಪಿದೆ ಎಂಬುದನ್ನು ಕಂಪ್ಯೂಟರ್ ಮೂಲಕ ಗ್ರಾಹಕರಿಗೆ ಮಾಹಿತಿ ನೀಡುತ್ತದೆ. ಇದು ನಿರಂತರ ಮೌಲ್ಯಮಾಪನಕ್ಕೆ ಒಂದು ಉದಾಹರಣೆಯಾಗಿದೆ. ಹಾಗೂ ತಮ್ಮ ಕಾರ್ಮಿಕರು ಉತ್ತಮ ರೀತಿಯಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ ಅಥವಾ ಇಲ್ಲವೇ ಎಂಬುದನ್ನು ನವ ಉದಾರವಾದವು ತನ್ನ ಪ್ರಜೆಗಳನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುತ್ತಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ವ್ಯವಹಾರಕ್ಕೆ ಆದ್ಯತೆ. ಅಂದರೆ ನವ ಉದಾರವಾದವು ವ್ಯವಹಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ. ಇದು ಪ್ರಜೆಗಳು ತಮ್ಮ ಜೀವನದುದ್ದಕ್ಕೂ ವ್ಯವಹಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತಾರೆ. ಅಂದರೆ ಷೇರುಗಳು ಮತ್ತು ಬಾಂಡುಗಳನ್ನು ಖರೀದಿಸುವುದು, ಅದನ್ನು ಸಂಗ್ರಹಿಸಿಡುವುದು, ಪ್ರತಿನಿತ್ಯ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ತಿಳಿದುಕೊಂಡು ಅವರಿಗೆ ಲಾಭ ಬರುವುದ ರೀತಿಯ ಇದ್ದಲ್ಲಿ ಅದನ್ನ ಮಾರಾಟ ಮಾಡುವುದು. ಈ ರೀತಿ ನವ ಉದಾರವಾದದಲ್ಲಿ ಪ್ರಜೆಗಳು ನಿರಂತರವಾಗಿ ವ್ಯವಹಾರಕ್ಕೆ ಹೆಚ್ಚೆಚ್ಚು ಆದ್ಯತೆ ನೀಡುತ್ತಾರೆ. ಆದ್ದರಿಂದ ಈ ಪ್ರತಿಯೊಂದು ಚಟುವಟಿಕೆಗಳು ವ್ಯವಹಾರದ ದೃಷ್ಟಿಯಿಂದ ಮಾತ್ರವೇ ಪ್ರಜೆಗಳು ಕಾರ್ಯನಿರ್ವಹಿಸುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ಸಂಕೀರ್ಣ ಸಮಾಜ. ಅಂದ್ರೆ ನವ ಉದಾರವಾದದಲ್ಲಿ ಸಮಾಜವು ಸಂಕೀರ್ಣವಾಗಿರುತ್ತದೆ. ಅಂದ್ರೆ ಪ್ರಜೆಗಳ ನಡುವಿನ ಸಂಬಂಧ ತುಂಬಾ ಹತ್ರ ಅಥವಾ ನೇರ ಸಂಬಂಧ ಇರುತ್ತದೆ. ತಮಗೆ ಲಭ್ಯವಾಗಿರುವ ಸರಕು ಅಥವಾ ಸೇವೆಗಳು ತಮ್ಮ ಸುತ್ತಮುತ್ತಲಿರುವ ಇತರೆ ಪ್ರಜೆಗಳಿಗೆ ಸಿಗಬೇಕು ಅಥವಾ ಲಭ್ಯವಾಗಬೇಕು ಎಂಬುದು ನವ ಉದಾರವಾದದ ವಾದ್ಯವಾಗಿರುತ್ತದೆ. ಆದ್ದರಿಂದ ಇಂತಹ ಮಾಹಿತಿ ಹಾಗೂ ಇಂಥ ಮಾಹಿತಿ ವಿಷಯಗಳನ್ನು ಎಲ್ಲಾ ಪ್ರಜೆಗಳಿಗೆ ಸುಲಭವಾಗಿ ತಿಳಿಯುವಂತೆ ಮಾಡುತ್ತದೆ. ಆದ್ದರಿಂದ ನವ ಉದಾರವಾದದಲ್ಲಿ ಸಮಾಜವು ತುಂಬಾ ಸಂಕೀರ್ಣವಾಗಿ ಇರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಉತ್ಪನ್ನ ವೃತ್ತಿಗಳು. ಅಂದರೆ ಉತ್ಪನ್ನ ಮಾಡಲು ಕಾರ್ಮಿಕರಿಗೆ ವೃತ್ತಿ ಇರಬೇಕು ಎಂದು ಈ ನವ ಉದಾರವಾದವು ವಾದಿಸುತ್ತದೆ. ಅಂದ್ರೆ ಉದ್ಯಮ ಘಟಕವು ತಮ್ಮ ಕಾರ್ಮಿಕರನ್ನು ನೇಮಿಸಿಕೊಳ್ಳುವಾಗ ಮನೋವೈಜ್ಞಾನಿಕ ಪರೀಕ್ಷೆಗಳಿಗೆ ಒಳಪಡಿಸಿರಬೇಕಾಗುತ್ತದೆ. ಅಂದರೆ ಆ ವೃತ್ತಿಯಲ್ಲಿ ಅವರು
ಅವರ ಪ್ರಭಾ ಅವರ ಪರಿಜ್ಞಾನವನ್ನು ತಿಳಿದುಕೊಳ್ಳಲು ಅವರನ್ನು ಮನೋವೈಜ್ಞಾನಿಕ ಪರೀಕ್ಷೆಗಳಿಗೆ ಒಳಪಡಿಸಿರುತ್ತಾರೆ. ಆದ್ದರಿಂದ ಆ ಸೇವೆಗೆ ಅವರು ಸೂಕ್ತರೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಬಹುದು. ಆದ್ದರಿಂದ ಆದ್ದರಿಂದ ಅಂತಹ ಕಾರ್ಮಿಕರಿಗೆ ವೃತ್ತಿ ನೈಪುಣ್ಯತೆಯನ್ನು ನೀಡಲು ಮತ್ತೊಂದು ಮತ್ತೊಂದು ಸೇವಾ ಸಂಸ್ಥೆಯು ಅಸ್ತಿತ್ವಕ್ಕೆ ಬರುತ್ತದೆ. ಈ ರೀತಿಯು ಒಂದು ಉದ್ಯಮ ಘಟಕವು ಇನ್ನೊಂದು ಉತ್ಪಾದನೆ ಮಾಡಲು ಸೃಷ್ಟಿಗೆ ಕಾರಣವಾಗುತ್ತದೆ. ಅಂದ್ರೆ ಒಂದು ಉದ್ಯಮ ಘಟಕವು ಇನ್ನೊಂದು ಉತ್ಪಾದನೆಗೆ ಮಾಡಲು ಅರ್ಹತೆಯನ್ನು ನೀಡುತ್ತದೆ. ಆದ್ದರಿಂದ ಆದ್ದರಿಂದ ಸರಕುಗಳನ್ನು ಉತ್ಪಾದನೆ ಮಾಡಲು ಯಾವುದೇ ರೀತಿಯ ಒತ್ತಡ ಇಲ್ಲದೇ ರೀತಿಯಾಗಿ ಸರಕುಗಳನ್ನು ಉತ್ಪಾದನೆ ಮಾಡಲು ಕಾರ್ಮಿಕರಿಗೆ ಹೆಚ್ಚು ಉತ್ತೇಜನ ಈ ಮನೋವೈಜ್ಞಾನಿಕ ಪರೀಕ್ಷೆಗಳಿಂದ ಲಭ್ಯವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಉಪ ಮಾರುಕಟ್ಟೆಗಳ ಸೃಷ್ಟಿ. ಅಂದರೆ ನವ ಉದಾರವಾದದಲ್ಲಿ ಒಂದು ಉದ್ಯಮ ಘಟಕವು ಅಥವಾ ಒಂದು ಕಂಪನಿಯು ತಮ್ಮ ಉದ್ಯಮ ಘಟಕಗಳನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಲಾಗುತ್ತದೆ ಹಾಗೂ ಸ್ಪರ್ಧೆಯನ್ನು ಉತ್ತೇಜಿಸುವ ಸಲುವಾಗಿ ಅವರ ನಡುವಿನ ಸ್ಪರ್ಧೆಯನ್ನು ಹೆಚ್ಚಿಸಲು ಅವರನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ಅವರ ನಡುವಿನ ಸ್ಪರ್ಧೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಇಲ್ಲಿ ಒಂದು ಮಾರುಕಟ್ಟೆಯನ್ನು ಉಪ ಮಾರುಕಟ್ಟೆಗಳನ್ನಾಗಿ ವಿಭಜನೆ ಮಾಡಲಾಗುತ್ತದೆ. ಆದ್ದರಿಂದ ಸರಬರಾಜು ಹೆಚ್ಚಾಗಿ ಯಥೇಚ್ಛ ಲಾಭವನ್ನು ಗಳಿಸಲು ಸಾಧ್ಯವಾಗಿರುತ್ತದೆ. ಅಂದರೆ ಒಂದು ಉದ್ಯಮ ಘಟಕವನ್ನು ಹಲವಾರು ಮಾರಾಟ ಘಟಕಗಳಾಗಿ ವಿಭಜಿಸಿ ಅಲ್ಲಿ ವಿವಿಧ ವ್ಯಕ್ತಿಗಳ ನಡುವಿನ ಸ್ಪರ್ಧೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಮಾರಾಟ ಹೆಚ್ಚಾಗುತ್ತದೆ ಹಾಗೂ ಸ್ಪರ್ಧೆಯು ಹೆಚ್ಚಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್, ಸರಬರಾಜು ಗರಿಷ್ಠೀಕರಣ. ಅಂದರೆ ಪೂರೈಕೆ ಗರಿಷ್ಠೀಕರಣ ಎಂದರ್ಥ. ಉದ್ಯಮ ಘಟಕಗಳು ಸರಕುಗಳನ್ನು ಉತ್ಪಾದಿಸಿ ಅದನ್ನು ಮಾರಾಟ ಮಾಡುವುದಕ್ಕೆ ಪೂರೈಕೆ ಎನ್ನುವರು. ನವ ಉದಾರವಾದದಿಂದ ಇಂತಹ ಪೂರೈಕೆ ಹೆಚ್ಚು ಅಥವಾ ತುಂಬವಾಗಿರುತ್ತದೆ. ಏಕೆಂದರೆ ಆ ಉದ್ಯಮ ಘಟಕದ ನಡುವಿನ ಜನರ ನಡುವೆ ಸ್ಪರ್ಧೆಯನ್ನು ಉತ್ತೇಜಿಸುವುದರಿಂದ ಅವರು ಯಥೇಚ್ಛವಾದ ಸರಕುಗಳನ್ನು ಉತ್ಪಾದಿಸಿ ಮಾರಾಟ ಮಾಡುವುದರಿಂದ ಇಲ್ಲಿ ಪೂರೈಕೆ ಗರಿಷ್ಠವಾಗಿರುತ್ತದೆ. ಅಂದರೆ ಸರಬರಾಜು ಗರಿಷ್ಠವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ನಮಗೆ ತಿಳಿಯುವುದೇನೆಂದರೆ ನವ ಉದಾರವಾದವು ಹೆಚ್ಚಾಗಿ ಮಾನವನ ಸ್ವಾತಂತ್ರ್ಯ ಹಾಗೂ ರಾಜ್ಯ ಹಾಗೂ ಸರ್ಕಾರಕ್ಕೆ ಕೇಂದ್ರೀಕರಣ ವಹಿಸುತ್ತದೆ. ಇಲ್ಲಿ ಆರ್ಥಿಕ ಚಟುವಟಿಕೆಗಳು ಅಂದರೆ ಉತ್ಪಾದನೆ ಮತ್ತು ಮಾರಾಟ ಹಾಗೂ ವ್ಯವಹಾರ ಹಾಗೂ ವ್ಯಾಪಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ ಎಂದು ಹೇಳಬಹುದು. ಇಂತಹ ಸರಳವಾದ ವಿವರಣೆಯನ್ನು ಪಡೆದುಕೊಳ್ಳಲು ಹಾಗೂ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.